press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಉಪ್ಪಿನಿಂದ ಯಾವೆಲ್ಲ ಬೇರೆ ಬೇರೆ ರಾಸಾಯನಿಕಗಳನ್ನು ತಯಾರು ಮಾಡಬಹುದು, ಯಾವೆಲ್ಲ ಬೇರೆ ಬೇರೆ ರಾಸಾಯನಿಕಗಳ ತಯಾರಿಕೆಯಲ್ಲಿ ಒಂದು ಕಚ್ಚಾ ಪದಾರ್ಥವಾಗಿ ತುಂಬ ಪ್ರಮುಖವಾದ ವಸ್ತುವಾಗಿ ಸೋಡಿಯಂ ಕ್ಲೋರೈಡ್ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾ ಇದ್ವಿ. ವಾಷಿಂಗ್ ಸೋಡಾದ ಬಗ್ಗೆ ನಾವು ಕಲಿತಾ ಇದ್ವಿ. ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅನ್ನೋಂಥದ್ದು ನೀರಿನ ಗಡಸುತನವನ್ನು ಹೋಗಲಾಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ನೀರಿನ ಗಡಸುತನವನ್ನು ಹೋಗಲಾಡಿಸಿ ನೀರನ್ನು ಮೃದುಗೊಳಿಸುತ್ತೆ ಅನ್ನೋ ಕಾನ್ಸೆಪ್ಟ್ ಹೇಳುವಾಗ ಒಂದು ಈಕ್ವೇಷನ್ ಬರೆದಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. CaCl2 ಆಗಬೇಕಿತ್ತು, ಗಮನಿಸ್ಕೊಳ್ಳಿ. ಈ ಈಕ್ವೇಷನ್ನು CaCl2 ಪ್ಲಸ್ Na2CO3 ಗಿವ್ಸ್ ರೇಸ್ ಟು CaCO3 ಪ್ಲಸ್ NaCl ಆಗಬೇಕು. ಇದನ್ನು ನಾವೀಗ ಸರಿದೂಗಿಸೋ ಪ್ರಯತ್ನ ಮಾಡೋಣ. ಕ್ಯಾಲ್ಶಿಯಂ ಸರಿ ಇದೆ, ಕ್ಲೋರಿನ್ ನೋಡಿ Cl2 ಇದೆ, ಈ ಕಡೆ ಒಂದೇ ಒಂದು Cl ಇದೆ, ಹಾಗಾಗಿ ಇಲ್ಲಿ ಎರಡನ್ನು ನಾನು ಹಾಕ್ತಾ ಇದ್ದೀನಿ. ಸೊ ದಟ್ ಸೋಡಿಯಂ ಕೂಡ ಈಗ ಎರಡು ಸರಿ ಇದೆ, CO3 ಸರಿ ಇದೆ. ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಮಕ್ಕಳೇ. CaCl2 ಪ್ಲಸ್ Na2CO3 ಗಿವ್ಸ್ ರೇಸ್ ಟು CaCO3 ಪ್ಲಸ್ 2NaCl ಆಗುತ್ತೆ. CaCO3 ಅನ್ನೋಂಥದ್ದು ಪ್ರಕ್ಷೇಪಣಗೊಂಡಿದ್ದು, ಇನ್ಸೊಲ್ಯೂಬಲ್ ಘನವಸ್ತು ಅಂತ ನಾವು ಹೇಳಬಹುದು. ವಾಷಿಂಗ್ ಸೋಡಾ ಕಾನ್ಸೆಪ್ಟ್ ಓದುವಾಗ ಅದರ ಸೂತ್ರವನ್ನು ನಾವು ಹೇಗೆ ಬರೆದು ನೆನಪು ಮಾಡ್ಕೊಳ್ಳಿ. Na2CO3 ಡಾಟ್ 10H2O ಅಂತ ಬರೆದ್ವಿ, ಹೌದಾ? ಆ 10H2Oನ ಸ್ಫಟಕೀಕರಣದ ನೀರು ಅಂತ ನಾನು ಹೇಳಿದ್ದೆ. ಏನು ಸ್ಫಟಕೀಕರಣದ ನೀರು ಅಂದರೆ? ಇದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಸ್ಫಟಕೀಕರಣದ ನೀರು, ಈ ಹರಳುಗಳ ಫಾರ್ಮೇಷನ್ನಲ್ಲಿ, ಹರಳುಗಳಲ್ಲಿ ಈ ನೀರಿನ ಅಣುಗಳು ತುಂಬ ಪ್ರಮುಖವಾದಂಥದ್ದು. ಹಾಗಾದರೆ ಈ ಕೆಲವೊಂದು ಹರಳುಗಳಲ್ಲಿ ನೀರಿದೆಯಾ? ನೋಡೋದಕ್ಕೆ ನಮಗದು ಹಸಿ ಕಾಣಿಸುತ್ತಾ, ತೇವಾಂಶ ಭರಿತವಾಗಿದೆಯಾ ಅಥವಾ ಶುಷ್ಕವಾಗಿದೆಯಾ, ಈ ಥರದ್ದೆಲ್ಲ ನಮಗೆ ಡೌಟ್ ಬರುತ್ತೆ. ಸ್ಫಟಕೀಕರಣದ ನೀರು ಅಂತ ಹೇಳಿದರೆ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ, ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಇದರಲ್ಲಿ ಈ ಉದಾಹರಣೆ ತಗೊಂಡಾಗ ನಾವೇನು ಹೇಳಬಹುದು? Na2CO3 ಡಾಟ್ 10H2O, ಇದರಲ್ಲಿ 10 ನೀರಿನ ಅಣುಗಳನ್ನು ಇದು ಸ್ಫಟಕೀಕರಣದ ನೀರಾಗಿ ಹೊಂದಿದೆ. ಈ ಕಂಪ್ಲೀಟ್ ಈ ಸೂತ್ರವು 10 ನೀರಿನ ಅಣುಗಳನ್ನು ಏನಾಗಿ ಹೊಂದಿದೆ? ಸ್ಫಟಕೀಕರಣದ ನೀರಾಗಿ ಹೊಂದಿದೆ. ಅದನ್ನು ಇನ್ನೊಂದು ಥರ ನಾವು ಹೇಳಬಹುದು. ಇದೇ ಉದಾಹರಣೆಯನ್ನು ಇನ್ನೊಂದು ಥರ ಹೇಳಬಹುದು. ಒಂದು ಘಟಕ ಸೂತ್ರ Na2CO3 ಸೋಡಿಯಂ ಕಾರ್ಬೋನೇಟ್, 10 ನೀರಿನ ಅಣುಗಳಿವೆ ಇದರೊಳಗಡೆ, ಈ ರೀತಿ ಕೂಡ ನಾವು ಹೇಳಬಹುದು. ಸೊ ಸ್ಫಟಕೀಕರಣದ ನೀರು ನೀರನ್ನು ಹುದುಗಿಸಿಕೊಂಡಿದೆ, ಅದರಲ್ಲಿ ಅಡಗಿಸಿಕೊಂಡಿದೆ. ಈ ಒಂದು ಸಾಲ್ಟ್, ಈ ಒಂದು ಕ್ರಿಸ್ಟಲ್ ಅಂತ ಅರ್ಥ. ಈ ಒಂದು ಹರಳು ಏನು ಮಾಡಿದೆ? ನೀರಿನ ಅಣುಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ, ತನ್ನಲ್ಲಿ ಇಟ್ಕೊಂಡಿದೆ ಅಂತ ಅರ್ಥ. ಇದೇ ರೀತಿ ಸ್ಫಟಕೀಕರಣದ ನೀರನ್ನು ಹೊಂದಿರುವಂತಹ ಇನ್ನಷ್ಟು ಉದಾಹರಣೆಗಳಿವೆ. ಒಂದು ಉದಾಹರಣೆ ನಮ್ಗೆ ಗೊತ್ತು, Na2CO3 ವಾಷಿಂಗ್ ಸೋಡಾ, Na2CO3 ಡಾಟ್ 10H2O. ಅದೇ ರೀತಿ ಇನ್ನೊಂದು ಉದಾಹರಣೆ ಇದೆ, CuSO4 ತಾಮ್ರದ ಸಲ್ಫೇಟ್, ತಾಮ್ರದ ಸಲ್ಫೇಟ್ ಡಾಟ್ 5H2O ಅಂತ ಬರಿತೀವಿ ಅದನ್ನು. ಹಾಗಿದ್ರೆ ಇದರಲ್ಲಿ ಏನು ಅಂತ ಅರ್ಥ? 5 ನೀರಿನ ಅಣುಗಳನ್ನು ಸ್ಫಟಕೀಕರಣದ ನೀರಾಗಿ ಹೊಂದಿದೆ ತಾಮ್ರದ ಸಲ್ಫೇಟ್ ಅಂತ ಅರ್ಥ. ಅಥವಾ ಒಂದು ಘಟಕ ಸೂತ್ರ ತಾಮ್ರದ ಸಲ್ಫೇಟಿನಲ್ಲಿ ಏನಿದೆ? 5 ನೀರಿನ ಅಣುಗಳಿವೆ ಅಂತ ಅರ್ಥ. ಇನ್ನೊಂದು ಉದಾಹರಣೆ CaSO4 ಡಾಟ್ 2H2O, ಜಿಪ್ಸಮ್ಗೆ ಸಂಬಂಧಪಟ್ಟಂಥ ಸೂತ್ರ ಇದು. ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ 2H2O ಅಂತ. ಇದರಲ್ಲೂ ಸಹ ಅಷ್ಟೇ ನಾವೇನಂತ ಬರಿಬಹುದು? ಇದರ ಉದಾಹರಣೆಯನ್ನು ತಗೊಂಡಾಗ 2 ನೀರಿನ ಅಣುಗಳನ್ನು, 2 ನೀರಿನ ಅಣುಗಳನ್ನು ಸ್ಫಟಕೀಕರಣದ ನೀರಾಗಿ ಹೊಂದಿದೆ.
ಸ್ಫಟಕೀಕರಣದ ನೀರಾಗಿ ಹೊಂದಿದೆ. ಯಾವುದು? ಕ್ಯಾಲ್ಶಿಯಂ ಸಲ್ಫೇಟ್ CaSO4. ಇದನ್ನು ಹೇಗೆ ಹೆಸರಿಸೋದು? Na2CO3 10H2O ಯಾವ ರೀತಿ ಹೆಸರಿಸ್ತೀರಿ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಹೈಡ್ರೇಟ್ ಅಂದರೆ ನೀರನ್ನು ಹೊಂದಿದೆ ಅಂತ ಅರ್ಥ. ಹತ್ತಿರೋದ್ರಿಂದ ಡೆಕಾಹೈಡ್ರೇಟ್ ಅಥವಾ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟನ್ನು ಸಹ ಹೇಳಬಹುದು. ಸ್ಪೆಸಿಫಿಕ್ ಆಗಿ ಹೇಳಬೇಕಿದ್ರೆ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಹೇಳ್ತೀವಿ. ಅದೇ ರೀತಿ CuSO4.5H2O ಹೇಗೆ ಹೇಳ್ತೀವಿ? ತಾಮ್ರದ ಸಲ್ಫೇಟ್ CuSO4 ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಂತ ಹೇಳ್ತೀವಿ. 5 ಅಂದರೆ ಪೆಂಟಾಹೈಡ್ರೇಟ್. CaSO4.2H2O ಹೇಗೆ ಹೇಳ್ತೀರಿ? ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್. 2 ಅಂದರೆ ಡೈ, ಸೊ ಹಾಗಾಗಿ ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂತ ಇದನ್ನು ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ ಇದೆ. ಚಟುವಟಿಕೆಯನ್ನು ಮಾಡಿ ನೋಡೋಣ ಮಕ್ಕಳೇ. ಚಟುವಟಿಕೆ 2.15 ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈ ಹರಳುಗಳು ಅದಕ್ಕೆ ಸಂಬಂಧಪಟ್ಟಂತೆ ನೀರಿನ ಪ್ರಾಮುಖ್ಯತೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ನೀರಿನ ಅಣುಗಳನ್ನು ಹೊಂದಿರುತ್ತೆ ಅನ್ನೋದು ಡೆಫಿನಿಷನ್ ನೋಡಿದ್ದೀರಿ. ಈ ಒಂದು ಚಟುವಟಿಕೆ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನೋಡೋಣ. ಶುಷ್ಕ ಕುದಿಗೊಳುವೆಯಲ್ಲಿ ತಾಮ್ರದ ಸಲ್ಫೇಟ್ನ ಕೆಲವು ಹರಳುಗಳನ್ನು ಕಾಯಿಸಿ ಅಂತ ಹೇಳ್ತಾ ಇದ್ದಾರೆ. ಈ ತಾಮ್ರದ ಸಲ್ಫೇಟ್ ಹೇಗಿರುತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ CuSO4 ಪೆಂಟಾಹೈಡ್ರೇಟ್ ಅಂತ ಇದ್ರ ಮೇಲೆ ಬರೆದಿದ್ದಾರೆ. ಕಾಣಿಸ್ತಾ ಇದೆಯಾ? CuSO4.5H2O ಅಂದರೆ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್. ಇದರ ಬಣ್ಣವನ್ನು ನಿಮಗೆ ತೋರಿಸ್ತೀನಿ. ಬಣ್ಣ ನೋಡೋಣ. ನಂತರದಲ್ಲಿ ಇದನ್ನು ಕುದಿಗೊಳವೆಗೆ ಹಾಕಿ ಸ್ವಲ್ಪ ಕಾಯಿಸೋಣ. ತುಂಬ ಚೆನ್ನಾಗಿರುವಂತಹ ನೀಲಿ ಬಣ್ಣ ಹೊಂದಿರುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ಈ ಹರಳುಗಳನ್ನು ಕಾಯಿಸೋದಕ್ಕೆ ಹೇಳ್ತಾ ಇದ್ದಾರೆ. ಇದರ ಬಣ್ಣವನ್ನು ನೀವೀಗ ಗಮನಿಸಿದ್ರಿ ಮಕ್ಕಳೇ. ಒಂದು ಶುಷ್ಕ ಕುದಿಗೊಳವೆ, ಡ್ರೈ ಇದೆ. ಈ ಹರಳುಗಳನ್ನು ನೀವು ಅಬ್ಸರ್ವ್ ಮಾಡಿದ್ರಿ. ಈ ಹರಳುಗಳು ನೋಡೋದಕ್ಕೆ ನಮಗೇನು ನೀರಿದೆ ಅಥವಾ ತೇವಾಂಶ ಭರಿತವಾಗಿದೆ ಅಂತ ಏನೂ ನಮಗೆ ಅನಿಸೋದಿಲ್ಲ. ಇದಕ್ಕೆ ಹಾಕಿಬಿಟ್ಟು ಕಾಯಿಸೋ ಪ್ರಯತ್ನ ಮಾಡೋಣ. ನೋಡಿ, ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಕೆಲವು ಹರಳುಗಳನ್ನು. ಇದನ್ನು ಕಾಯಿಸೋಣ ಈಗ. ಬಣ್ಣವನ್ನು ನೀವು ಗಮನಿಸಿದ್ದೀರಿ ಮಕ್ಕಳೇ, ನೀಲಿ ಬಣ್ಣದ್ದು. ನೋಡಿ, ಇದನ್ನು ಕಾಯಿಸೋ ಪ್ರಯತ್ನ ಮಾಡೋಣ. ಈ ಕುದಿಗೊಳವೆ ನೋಡಿದ್ರಿ, ಡ್ರೈ ಇತ್ತು, ಶುಷ್ಕವಾಗಿದೆ. ಈಗ ನೋಡಿ ಏನೇನು ಬದಲಾವಣೆಗಳಾಗತ್ತೆ ಗಮನಿಸ್ತಾ ಹೋಗೋಣ. ಹರಳುಗಳ ಬಣ್ಣ ಹೇಗಿತ್ತು? ಮೊದಲು ನೀಲಿ ಬಣ್ಣದ್ದಿತ್ತು. ಇದನ್ನು ಕಾಯಿಸ್ತಾ ಇದ್ದೀವಿ ಈಗ. ನೋಡಿ, ಈ ಪ್ರನಾಳದ ಒಳಭಾಗದಲ್ಲಿ ನೀರಿನ ಅಣುಗಳು ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯಾ?
ಇಲ್ಲೆಲ್ಲ ಸುತ್ತಕ್ಕೂ ನೀರಿನ ಅಣುಗಳು ಎಷ್ಟೊಂದು ಶೇಖರಣೆ ಆಗ್ತಾ ಇದೆ, ಅಂದರೆ ಹೊರಗಡೆ ಬರ್ತಾ ಇದೆ. ಈ ಹರಳುಗಳಿಂದ ನೀರಿನ ಅಣುಗಳು ಹೊರಗಡೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಆ ವಾಟರ್ ವೇಪರ್ಸು ಸುತ್ತಕ್ಕೂ ಹತ್ಕೊಂಡಿರೋದು ಕಾಣಿಸ್ತಾ ಇದೆ. ನೀರಿನ ಅಣುಗಳನ್ನು ನೀವು ಅಬ್ಸರ್ವ್ ಮಾಡಿ. ಪ್ರನಾಳದ ಒಳಭಾಗದಲ್ಲಿ ಎಷ್ಟೊಂದು ನೀರಿನ ಅಣುಗಳು ಹತ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇರಬಹುದು. ಹಾಗೆ ಹರಳುಗಳ ಬಣ್ಣ ನೋಡಿ, ನೀಲಿ ಬಣ್ಣ ಇದ್ದಿದ್ದು ಏನಾಯಿತು, ಬಿಳಿ ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಇರೋ ಎಲ್ಲ ಹರಳುಗಳು ಬಿಳಿ ಬಣ್ಣಕ್ಕೆ ತಿರುಗ್ತವೆ. ಸಾಕಷ್ಟು ತಗೊಂಡಿರುವಂತಹ ಹರಳುಗಳಲ್ಲಿ ಸಾಕಷ್ಟು ಹರಳುಗಳು ಈಗ ಬಿಳಿ ಬಣ್ಣಕ್ಕೆ ತಿರುಗಿದೆ. ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಬಿಳಿ ಬಣ್ಣಕ್ಕೆ ತಿರುಗಿದೆ ಈ ಹರಳುಗಳು. ಈಗ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಒಂದೆರಡು ಹನಿ ನೀರನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಒಂದೆರಡು ಹನಿ ನೀರನ್ನು ಹಾಕಿದ ತಕ್ಷಣ ಏನು ಬದಲಾವಣೆಗಳು ಕಾಣಿಸುತ್ತೆ ಗಮನಿಸಿ. ನೋಡಿ, ನೀಲಿ ಬಣ್ಣ ಪುನಃ ಸ್ಥಾಪಿತವಾಯ್ತಾ? ಆ ಹರಳಿಗೆ ಮೊದಲಿದ್ದಂತಹ ಬಣ್ಣ ನೀಲಿ ಬಣ್ಣ ಪುನಃ ಕಾಣಿಸ್ಕೋತು. ಈ ಚಟುವಟಿಕೆ ಏನು ಹೇಳ್ತಾ ಇದೆ ನಮಗೆ? ಈ ಚಟುವಟಿಕೆ ಈ ನೀರಿನ ಸ್ಫಟಕೀಕರಣದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಅಂದರೆ ನೋಡೋದಕ್ಕೆ ಡ್ರೈ ಆಗಿದ್ದಂಥ ಹರಳುಗಳಲ್ಲಿ ನೀರು ಇತ್ತು, ನೀರು ಅಡಗಿಕೊಂಡಿತ್ತು, ನೀರನ್ನು ತಾನು ಅಡಗಿಸಿಕೊಂಡಿತ್ತು. ಹಾಗಾಗಿ ಆ ಹರಳುಗಳನ್ನು ನಾವು ಕಾಯಿಸಿದಾಗ ನೀರಾವಿ ಥರ ಏನಾಯಿತು, ನೀರೆಲ್ಲ ಅದರೊಳಗಿದ್ದಂತಹ ಆ ಹರಳುಗಳಲ್ಲಿ ಇದ್ದಂತಹ ನೀರೆಲ್ಲ ಏನಾಯಿತು, ಮೇಲೆ ಬಂತು. ಸೊ ಹಾಗಾಗಿ ಆ ಪ್ರನಾಳದ ಒಳಭಾಗದಲ್ಲಿ ನೀರಿನ ಎಷ್ಟೊಂದು ಅಣುಗಳು ಹತ್ಕೊಂಡಿರೋದು ಕಾಣಿಸ್ತಾ ಇತ್ತು. ಗೊತ್ತಾಗ್ತಿದೆಯಾ? ಆಮೇಲೆ ಏನಾಯಿತು, ಹರಳುಗಳ ಬಣ್ಣ ಬದಲಾಯಿತು. ಹರಳುಗಳು ಬಿಳಿ ಬಣ್ಣಕ್ಕೆ ತಿರುಗ್ತಾ ನೀರನ್ನೆಲ್ಲ, ತನ್ನಲ್ಲಿದ್ದಂತಹ ನೀರನ್ನೆಲ್ಲ ಹೊರಗಡೆ ಕೊಡ್ತಾ ಹೋಯಿತು. ಪುನಃ ನಾವು ಸ್ವಲ್ಪ ನೀರು ಹಾಕಿದಾಗ ಅದರ ಬಣ್ಣ ಸ್ಥಾಪಿತವಾಯಿತು, ನೀಲಿ ಬಣ್ಣ ಪುನಃ ನಮಗೆ ಕಾಣಿಸ್ಕೋತು, ಸ್ಫಟಕೀಕರಣದ ನೀರು. ಸೊ ನಮ್ಗೆ ಅದರಿಂದ ಏನು ಗೊತ್ತಾಗ್ತಾ ಇದೆ, ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಇದು ನೀರಿನ ಅಣುಗಳನ್ನು ಹೊಂದಿದೆ. ಎಷ್ಟು? 1 ಘಟಕ ಸೂತ್ರ ತಾಮ್ರದ ಸಲ್ಫೇಟ್ನಲ್ಲಿ 5 ನೀರಿನ ಅಣುಗಳಿವೆ ಅನ್ನೋದು ನಮಗೆ ಇಲ್ಲಿ ಈ ಚಟುವಟಿಕೆ ಮೂಲಕವೂ ಕೂಡ ನಮಗೆ ಗೊತ್ತಾಯಿತು. ನೀರಿನ ಅಣುಗಳು ಅದರಲ್ಲಿ ಇವೆ ಅಂತ. ಇದನ್ನು ನಾವು ಸ್ಫಟಕೀಕರಣದ ನೀರು ಅಂತ ಕರಿತೀವಿ ಮಕ್ಕಳೇ. ಸೊ ಸ್ಫಟಕೀಕರಣದ ನೀರು ಡೆಫಿನಿಷನ್ ಕೇಳಿದ್ರೆ ಏನು ಹೇಳ್ತೀರಿ? ಲವಣದ 1 ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ ಅನ್ನೋದು ನಿಮಗೆ ನೆನಪಿರಲಿ. ಇನ್ನು CaSO4.2H2O ಇದರ ಹೆಸರು ಏನಂತ ಹೇಳಿದೆ ನಾನು? Ca ಕ್ಯಾಲ್ಶಿಯಂ ಸಲ್ಫೇಟ್ 2 ಅಂದರೆ ಡೈಹೈಡ್ರೇಟ್ ಅಂತ ಹೇಳಿದೆ. ಇದನ್ನು ಜಿಪ್ಸಮ್ ಅಂತ ಕರೀತಾರೆ. ಈ ಜಿಪ್ಸಮ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡೆಯೋಣ. ಜಿಪ್ಸಮ್ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇವುಗಳ ಬಗ್ಗೆ ನೀವು ಕೇಳಿರಬಹುದು. ಜಿಪ್ಸಮ್ನಲ್ಲಿ ಹಾಗಿದ್ರೆ ಎಷ್ಟು ನೀರಿನ ಅಣುಗಳಿವೆ? 2 ನೀರಿನ ಅಣುಗಳನ್ನು ಸ್ಫಟಕೀಕರಣದ ನೀರಾಗಿ ಹೊಂದಿದೆ ಅಂತ ನಾವು ಹೇಳಬಹುದು. ಜಿಪ್ಸಮ್ ಇದನ್ನು ಸ್ವಲ್ಪ ತಾಪಮಾನವನ್ನು ಕೊಟ್ಟು 373 ಕೆಲ್ವಿನ್ನಲ್ಲಿ ಇದನ್ನು ಕಾಸಿದಾಗ ಇದು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ. ನೀರಿನ ಅಣುಗಳನ್ನು ಕಳೆದುಕೊಂಡು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗುತ್ತೆ. ಒಂದು ರಫ್ ಆಗಿರುವಂತಹ ಈಕ್ವೇಷನ್ನು ಉಷ್ಣ ಅಥವಾ ಶಾಖ ಕೊಟ್ಟಾಗ ಏನಾಗುತ್ತೆ ಅಂತ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತೆ. ಏನಾಗುತ್ತೆ? CaSO4.2H2O ಅಂತ ನಾವಿದನ್ನು ಹೇಳ್ಬಹುದು. 1.5 ನೀರಿನ ಅಣುಗಳನ್ನು ಹೊರಗಡೆ ಕೊಡ್ತು ಅನ್ನೋದನ್ನು ನಾವಿಲ್ಲಿ
ಬರಿಬಹುದು. ಇಲ್ಲಿ ಬಂದಂತಹ CaSO4 ಡಾಟ್ ಹಾಫ್ H2O ಏನಿದೆ ಇದನ್ನು ನಾವು POP ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನೀವು ಕೇಳಿರಬಹುದು ಮಕ್ಕಳೇ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 ಡಾಟ್ ಅರ್ಧ H2O ಅಂತ ಇದರ ಸೂತ್ರ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನೀವು ಕೇಳಿರ್ತೀರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸು ತನಗಿರುವಂತಹ ವಿಶೇಷವಾದ ಗುಣಗಳ ಮೂಲಕ ಸಾಕಷ್ಟು ಆಟಿಕೆಗಳ ತಯಾರಿಕೆಯಲ್ಲಿ ಬಳಕೆ ಆಗ್ತಾ ಇದೆ. ಎಷ್ಟೊಂದು ಬೇರೆ ಬೇರೆ ಐಡಲ್ಸ್ ತಯಾರಿಕೆಯಲ್ಲಿ ಬಳಕೆ ಆಗ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಮಣ್ಣಿನಿಂದ ಮಾಡಿದಂತಹ ಗಣಪತಿನ ಬಿಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿದಂತಹ ಗಣಪತಿಗಳನ್ನು ಹೆಚ್ಚಾಗಿ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅದರಲ್ಲಿ ಕೂಡ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆ ಆಗ್ತಾ ಇದೆ. ಮುಖ್ಯವಾಗಿ ಈ ಮೂಳೆ ಮುರಿದಿರುತ್ತಲ್ಲ, ಮೂಳೆ ಮುರಿದಂಥ ಸಂದರ್ಭದಲ್ಲಿ ಮೂಳೆಯನ್ನು ಸರಿಯಾಗಿರೋ ಸ್ಥಾನದಲ್ಲಿ ಕೂರಿಸೋ ಸಲುವಾಗಿ ಒಂದು ಸಪೋರ್ಟ್ ಆಗಿ ಇದನ್ನು ಬಳಕೆ ಮಾಡ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ POP ಈ ಕಾರಣಕ್ಕೆ, ಈ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಡೆಕೋರೇಷನ್ಸ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆಟಿಕೆಗಳ ತಯಾರಿಕೆಯಲ್ಲಿ ಬಳಕೆ ಆಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾಕೆ ಹೆಸರು ಬಂತು? ಪ್ಯಾರಿಸ್ ಅಂತ ಯಾಕೆ ಬಂತು? ಪ್ಲಾಸ್ಟರ್ ಆಫ್ ದಾವಣಗೆರೆ ಅಂತ ಬರ್ಬೋದಿತ್ತು, ಪ್ಲಾಸ್ಟರ್ ಆಫ್ ಕರ್ನಾಟಕ ಅಂತ ಬರ್ಬೋದಿತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾಕೆ ಬಂತು ಅಂದರೆ ಪ್ಯಾರಿಸ್ ಹತ್ರ ಇರುವಂತಹ ಒಂದು ಬೆಟ್ಟ, ಆ ಬೆಟ್ಟದ ಹೆಸರು ಮಾರ್ಟರ್ ಅಂತ. ಮಾರ್ಟರ್ ಪ್ಯಾರಿಸ್ ಹತ್ರ ಇರುವಂತಹ ಒಂದು ಬೆಟ್ಟ. ಅಲ್ಲಿ ಹೇರಳವಾಗಿ ಜಿಪ್ಸಮ್ ಕಾಣಿಸ್ತಂತೆ. ಸೊ ಸಾಕಷ್ಟು ಜಿಪ್ಸಮಲ್ಲಿ ಇದ್ದಂಥದ್ದು. ಸೊ ಅದನ್ನು ಗಮನಿಸಿದಂಥವರು ಅದಕ್ಕೆ ಆ ಹೆಸರನ್ನು ಕೊಡ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಒದ್ದೆ ಮಾಡಿದಾಗ ಏನಾಗುತ್ತೆ, ಮತ್ತು ಅದಕ್ಕೆ ಈ ಒಂದು ಆಟಿಕೆಗಳನ್ನು ಮಾಡೋದಕ್ಕೆ ಬೇಕಾದಂತಹ ಒಂದು ಫಾರ್ಮಿಗೆ ಅದು ತಿರುಗುತ್ತೆ. ಏನಾಯಿತು, ಪುನಃ ಇದು ಜಿಪ್ಸಮ್ನ ಸೂತ್ರವನ್ನು ಬರಿತಾ ಇದ್ದೀವಿ. ಹಾಗಿದ್ರೆ ಇದೇನು ಅರ್ಧ H2O ಅಂದರೆ ಏನು ಅಂತ ನಿಮಗೆ ಡೌಟ್ ಇರಬಹುದು. ಅರ್ಧ H2O ಅಂತ ಯಾಕೆ ಕರೀತಾರೆ? ಎಲ್ಲಾದರೂ ಅರ್ಧ ನೀರಿನ ಅಣುಗಳು ಇರೋಕ್ಕೆ ಸಾಧ್ಯನಾ ಅಂತ. ಇದರ ಅರ್ಥ ಒಂದು CaSO4 ಒಂದು ಘಟಕ CaSO4ನಲ್ಲಿ ಅರ್ಧ ನೀರಿನ ಅಣುಗಳಿವೆ ಅಂತ. ಅಂದರೆ ಇದರ ಅರ್ಥ ಏನಾಯಿತು, 2 CaSO4 ಒಂದು ನೀರಿನ ಅಣುವನ್ನು ಹಂಚಿಕೆ ಮಾಡಿಕೊಂಡಿದೆ ಅಂತ ಇದರ ಅರ್ಥ ಮಕ್ಕಳೇ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಒಂದು ಸತಿ ಹೇಳ್ತೀನಿ ನೋಡಿ. ಅರ್ಧ ಅಣು ನೀರನ್ನು ಹೇಗೆ ಪಡೆಯಲು ಸಾಧ್ಯ? ಅರ್ಧ ಅಣು ನೀರು ಅನ್ನೋ ಕಾನ್ಸೆಪ್ಟ್ ನಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು, ಅದಕ್ಕೆ ಇದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. 2 CaSO4 ಘಟಕ ಸೂತ್ರಗಳು ಒಂದು ನೀರಿನ ಅಣುವನ್ನು ಹಂಚಿಕೊಂಡಿವೆ ಅಂತ ಅರ್ಥ. ಸೊ 2 CaSO4ನ ಘಟಕಗಳು ಏನು ಮಾಡಿವೆ, ಒಂದು ನೀರಿನ ಅಣುವನ್ನು ಹಂಚಿಕೊಂಡಿದೆ. ಹಾಗಾಗಿ ಒಂದು CaSO4 ಘಟಕವನ್ನು ಇದನ್ನು ನಾವು ಬರೆಯುವಾಗ ಅರ್ಧ H2O ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಇಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ಈ ಒಂದು ಜಿಪ್ಸಮ್ಗೆ ಸಂಬಂಧಪಟ್ಟಂತೆ ನಾವು ಕೆಲವಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಅಂತ ಹೇಳಿದರೆ ಏನು ಹೇಳ್ತೀರಿ? ಆಟಿಕೆಗಳಲ್ಲಿ ಬಳಕೆ ಮಾಡ್ತಾರೆ, ಆಲಂಕಾರಿಕ ವಸ್ತುಗಳಲ್ಲಿ ಬಳಕೆ ಮಾಡ್ತಾರೆ, ನುಣುಪಾದ ಮೇಲ್ಮೆ ನಿರ್ಮಿಸಲು, ನೋಡಿರಬಹುದು ನೀವು, ನುಣುಪಾದ ಮೇಲ್ಮೆ ನಿರ್ಮಿಸಲು ಇದನ್ನು ಉಪಯೋಗಿಸ್ತಾರೆ. ಹಾಗೆ ಮೆಡಿಕಲ್ ಫೀಲ್ಡಲ್ಲಿ ಇದನ್ನು ಯಾಕೆ ಬಳಸ್ತಾರೆ ಅನ್ನೋದನ್ನು ಆಗಲೇ ಹೇಳಿದೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದರ ಹೆಸರೇನು ಹಾಗಿದ್ರೆ? CaSO4 ಡಾಟ್ ಹಾಫ್ H2O. ಹಾಫ್ ಅಂದರೆ ಹೆಮಿ ಅಂತ. ಇದರ ಹೆಸರು ಕ್ಯಾಲ್ಶಿಯಂ ಸಲ್ಫೇಟ್. ಅರ್ಧ ಅಂದರೆ ಹೆಮಿ ಅಂತ, ಹೆಮಿ ಹೈಡ್ರೇಟ್ ಅಂತ ಇದರ ಹೆಸರು. ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಇದರ ಹೆಸರು ಕ್ಯಾಲ್ಶಿಯಂ ಸಲ್ಫೇಟ್
2 ಅಂದರೆ ಡೈ ಅಂತ ಹೇಳಿದೆ, ಡೈ ಹೈಡ್ರೇಟ್. ಇದು ಜಿಪ್ಸಮ್ನ ಹೆಸರು, ಜಿಪ್ಸಮ್ನ ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಹಾಗೂ ರಾಸಾಯನಿಕ ಸೂತ್ರ. ಮಕ್ಕಳೇ, ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಈ ಪಾಠವು ಕೂಡ ಇಲ್ಲಿಗೆ ಮುಗಿತಾ ಇದೆ. ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದ್ಕೊಳ್ಳಿ ಹಾಗೂ ಪರೀಕ್ಷೆಗಳಿಗೆ ಚೆನ್ನಾಗಿ ತಯಾರಿಯನ್ನು ನಡೆಸಿ ಮಕ್ಕಳೇ. ಧನ್ಯವಾದಗಳು.